ಸಚಿವ ಜಮೀರ್ ಅಹಮದ್ ಒಬ್ಬ ನಾಲಾಯಕ್ ಸಚಿವ. ಕೂಡಲೇ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು. ಚಿಕ್ಕಬಳ್ಳಾಪುರದ ಜೋಳದ ವ್ಯಾಪಾರಿ ರಾಮಕೃಷ್ಣಪ್ಪ ಆಕ್ರೋಶ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಜಮೀರ್ ಆಡಿಯೋ ಸಖತ್ ವೈರಲ್ ಆಗಿತ್ತು. ಯಾರಿಗೋ ಹೆಲ್ಪ್ ಮಾಡಲು ಹೋಗಿ ತಗ್ಲಾಕೊಂಡ್ರು ಅನ್ನೋ ಮಾತುಗಳು ಕೇಳಿಬಂದಿದ್ವು. ಇತ್ತ ಜೋಳದ ವ್ಯಾಪಾರಿ ರಾಮಕೃಷ್ಣಪ್ಪ ಅಲಿಯಾಸ್ ಜೋಳದ ಕಿಟ್ಟಿ, ನನಗೆ ಜಮೀರ್ ಅವರಿಂದ ಅನ್ಯಾಯ ಆಗಿದೆ, ನಾನು ಸಾಯ್ತೇನೆ, ನನ್ನ ಸಾವಿಗೆ ಜಮೀರ್ ಅವರೇ ಕಾರಣ ಎಂದು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ರು. ನನಗೆ ನ್ಯಾಯ ಬೇಕಂತ ಹೋರಾಟವನ್ನ ಕೂಡ ಮಾಡಿದ್ರು. ಇದೀಗ ರೈತರೊಟ್ಟಿಗೆ ಸೇರಿ ಜಮೀರ್ ಅಹಮದ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದು, ಜಮೀರ್ ಒಬ್ಬ ನಾಲಾಯಕ್ ಸಚಿವ, ಅವರನ್ನ ಸಂಪುಟದಿಂದ ವಜಾ ಮಾಡಿ ಎಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟಿಸಿದ್ರು. ಭ್ರಷ್ಟ ಜಮೀರ್ ಅಹಮದ್ಗೆ ಧಿಕ್ಕಾರ. ನಯವಂಚಕ ವ್ಯಾಪಾರಸ್ಥರಿಗೆ ಸಹಾಯ ನೀಡುತ್ತಿರುವ ಭ್ರಷ್ಟ ಜಮೀರ್ ಅಹಮದ್ಗೆ ಧಿಕ್ಕಾರ. ರೈತರ ಫಲವತ್ತ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಮೆಕ್ಕೆಜೋಳ ಬೆಲೆ ಕುಸಿತ ಹಾಗೂ ಹೊರ ರಾಜ್ಯದ ವ್ಯಾಪಾರಸ್ಥರಿಂದ ರೈತರಿಗೆ ಅನ್ಯಾಯದ ವಿರುದ್ಧ ಹೋರಾಟ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತಾ ಆಕ್ರೋಶವನ್ನ ಹೊರಹಾಕಿದ್ರು. ಈ ವೇಳೆ ರಾಮಕೃಷ್ಣ ಅಲಿಯಾಸ್ ಜೋಳದ ಕಿಟ್ಟಿ ಮಾತನಾಡಿ, ನನಗೆ ನ್ಯಾಯ ಬೇಕು, ಜಮೀರ್ ಅವರಿಂದ ನನಗೆ ಅನ್ಯಾಯ ಆಗಿದೆ, ನಾನು ಸತ್ಯಾಗ್ರಹ ಮಾಡ್ತೇನೆ. ಜಮೀರ್ ಒಬ್ಬ ನಾಲಾಯಕ್ ಸಚಿವ, ಅವರನ್ನ ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು. ಜಮೀರ್ಗೆ ದಪ್ಪ ಚರ್ಮ, ಹೀಗಾಗಿ ರೈತರ ನವ್ವು ಅವರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಕೂಡಲೇ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕೆಂದು ಕಣ್ಣೀರ್ ಹಾಕೊಂಡು ಏಕವಚನದಲ್ಲಿಯೇ ವಾಗ್ದಾಳಿಯನ್ನ ನಡೆಸಿದ್ರು. ಅವರು ಮತ್ತೆ ಏನೇನೋ ತಪ್ಪಿಸ್ಕೊಳ್ಳಕ್ಕೆ ನಮ್ಮ ಮೀಡಿಯಾ ಅಂತಂಬಂದ್ರಿಗೆ ತಪ್ಪಿಸ್ಕೊಳ್ಳಕ್ಕೆ ಅವರು ಹಿಂದೆ ಹೋಗ್ತಾರೆ. ಆದ್ರೆ ನಮ್ಮ ಮೀಡಿಯಾ ಅಂತಂಬಂದ್ರು ಅವ್ರು ಬಿಡ್ಲಿಲ್ಲ. ಮೀಡಿಯಾ ಅಂತಂಬಂದ್ರಿಗೆಲ್ಲ ಗೊತ್ತು ಇವ್ರಿಗೆ ಮೋಸ ಆಗಿದೆ, ಇವ್ರು ಮೋಸ ಮಾಡಿರೋರು ಅನ್ನೋದು ಗೊತ್ತುಬಿಟ್ಟು ಅವ್ರ ಕ್ವಶನ್ ಮೇಲೆ ಕ್ವಶನ್ ಹೇಳಿದ ತಕ್ಷಣ ಲಾಸ್ಟ್ ಅಲ್ಲಿ ತಪ್ಪಿಸ್ಕೊಳ್ಳಕ್ಕೆ ನಮ್ಮ ರೈತರು ಅನ್ನದಾತರು ನಾನು ಅವ್ರಿಗೆ ಮೋಸ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ, ನಮ್ಮ ಅಂಜನಾ ಪಾಂಡೆಗೆ ಜವಾಬ್ದಾರಿ ಒಪ್ಸಿದೀನಿ, ಅವ್ರನ್ನ ನಾಳೆನೇ ಅಕ್ಬರ್ ಅವ್ರಿಗೆ ಕಳ್ಸಿಬಿಟ್ಟು ಅವ್ರದ್ದು ಏನಿದ್ರೆ ಅದು ಅವ್ರಿಗೆ ಇಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದವನು ಮಾರನೇ ದಿವಸ ಅವರ ಗೌರ್ಮೆಂಟ್ ಕಾರ್ ಕಳ್ಸಿಬಿಟ್ಟು ಲಕ್ಷ್ಮೀನಾರಾಯಣನ್ ಅವರು ಅವರ ಪರ್ಸನಲ್ PN ಕಳ್ಸಿಬಿಟ್ಟು ಪ್ರೆಸ್ ಮೀಟ್ ಕೊಡ್ತಾರೆ. ಏನಂತ, ನಮ್ಮ ತಮ್ಮಂದ್ರಿಗೂ ಅವ್ರಿಗೂ ಸಂಬಂಧ ನನಗೆ ಸಂಬಂಧ ಇಲ್ಲ, ನಾನು ಕೊಡುವಷ್ಟಿಲ್ಲ, ಜಮೀರ್ಗೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅವನ ಅದೇ ಜೀಪಲ್ಲಿ ಹಾಕ್ಬಿಟ್ಟು ಹೈದರಾಬಾದ್ ಕಳಿಸ್ತಾರೆ. ಇದೇನೇನಪ್ಪ ನೀನು ಒಬ್ಬ ಮಂತ್ರಿ ಆಗಿ ಮಾಡೋ ಕೆಲಸ ಇದೇನಾ? ನೀನು ನಾಲಾಯಕ ಮಂತ್ರಿ. ನೀನು ಏನಾದ್ರೂ ನಮ್ಮದು ರೈತರ ದುಡ್ಡು ಕರೆಕ್ಟ್ ಆಗಿ ನ್ಯಾಯಯುತವಾಗಿ ತಂದು ಕೊಡ್ಸ್ಲಿಲ್ಲ ಅಂದ್ರೆ ನಿನ್ ಮನೆ ಮುಂದೆ ಬಂದು ಕೂತ್ಕೊಂತೀವಿ, ನೀನು ಎಲ್ಲಾದ್ರೂ ಮೀಟಿಂಗ್ ಮಾಡಿ ಅಲ್ಲೇ ಬಂದು ನೀನ್ ಕಾರ್ಗಟ್ಟ ಮಲ್ಕೊಂತೀವಿ. ಏನೇ ಆಗ್ಲಿ ನಮ್ಗೆ ನ್ಯಾಯ ಕೊಡೋಕೆ ನಮ್ಮ ರೈತರ ಅಣ್ಣ ತಮ್ಮಂದ್ರೆಲ್ಲ ನಮ್ ಸಪೋರ್ಟ್ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನಾನು ಇಷ್ಟ ಕೊಟ್ಟು ಸತ್ತೋಗ್ಬೇಕು ಅನ್ಕೊಂಡಿದ್ದೆ. ನಮ್ಮ ಅಧ್ಯಕ್ಷರೆಲ್ಲ ಹೇಳ್ತಾರೆ, ನೀನು ಭಯ ಬೀಳ್ಬೇಡ, ನಾವಿದ್ದೀವಿ, ನಿಮ್ ಜೊತೆಗೆ ನಾವಿದ್ದು ಅವ್ರು ಹೋರಾಟ ಮಾಡಿ ಅವನು ಯಾವನೇ ಆಗ್ಲಿ ಬಡ್ಡಿ ಸಮೇತ ನಿಂದು ಕೊಡ್ತೀವಿ ಅಂತ ಹೇಳಿ ನಮ್ಮ ಅಧ್ಯಕ್ಷರೆಲ್ಲ ಆಶ್ವಾಸನೆ ಕೊಟ್ಟ ಮೇಲೆ ನನಗೆ ಧೈರ್ಯ ಬಂದು ಅವ್ರ ಹತ್ರ ಕೇಳ್ಕೊಂಡೆ, ಸ್ವಾಮಿ ಎಲ್ಲ ರೈತರದ್ದು ಸ್ವಾಮಿ, ಇದು ನಾನು ವ್ಯಾಪಾರ ಮಾಡ್ತಾ ಇದ್ರೆ 5,000 7,000 ಇದ್ದಿದ್ದು ಜೋಳ ನಾವು ವ್ಯಾಪಾರ ಮಾಡಿಲ್ಲ, ಇವತ್ತು 3,000ಕ್ಕೆ ಬಂದಿದೆ ಸ್ವಾಮಿ. ರೈತರಿಗೆ ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿದೀವಿ, ಇಷ್ಟು ಅನುಕೂಲ ಮಾಡಿದೀವಿ, ನಮ್ಗೆ ಯಾಕೆ ಈ ತರ ಮೋಸ ಮಾಡ್ತಾ ಇರೋರಿಗೆ ಇವರು ಮಂತ್ರಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಕೊಂಡಾಗ ಅವ್ರು ಒಂದೇ ಮಾತು ಹೇಳಿದ್ರು, ಇಲ್ಲ ಚಿಕ್ಕಬಳ್ಳಾಪುರ ಒಂದು ಧರಣಿ ಮಾಡೋಣ. ಅವರು ಬಂದು ಇನ್ನು ಇದೇ ವೇಳೆ ಸಚಿವ ಜಮೀರ್ ಅಹಮದ್ ವಿರುದ್ಧ ರೈತರು ಧಿಕ್ಕಾರವನ್ನ ಕೂಡ ಕೂಗಿದ್ರು. ಮೆಕ್ಕೆಜೋಳ, ಹಣ್ಣು, ತರಕಾರಿ, ಸೊಪ್ಪು, ರೇಷ್ಮೆ ಸೊಪ್ಪನ್ನ ರಸ್ತೆಯಲ್ಲಿಟ್ಟು ಆಕ್ರೋಶವನ್ನ ಹೊರಹಾಕಿದ್ರು. ರೈತರಿಗೆ ಮೋಸ ಮಾಡ್ತಾ ಇರುವ ಹೈದರಾಬಾದ್ ಮೂಲದ ವ್ಯಾಪಾರಸ್ಥರನ್ನ ಬಂಧಿಸಬೇಕು. ಮೋಸಗಾರರಿಗೆ ಬೆಂಬಲವಾಗಿ ನಿಂತಿರುವ ಸಚಿವ ಜಮೀರ್ ಅಹಮದ್ ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು. ಜಂಗಮಕೋಟೆ ವ್ಯಾಪ್ತಿಯ KIADB ವಶ ಪಡೆದುಕೊಳ್ತಾ ಇರುವ ಭೂಮಿ ಕೈಬಿಡಬೇಕೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಭ್ರಷ್ಟ ಜಮೀರ್ ಅಹಮದ್ಗೆ ಧಿಕ್ಕಾರ. ನಯವಂಚಕ ವ್ಯಾಪಾರಸ್ಥರಿಗೆ ಸಹಾಯ ನೀಡುತ್ತಿರುವ ಭ್ರಷ್ಟ ಜಮೀರ್ ಅಹಮದ್ಗೆ ಧಿಕ್ಕಾರ.
ರೈತರ ಫಲವತ್ತ ಒಟ್ನಲ್ಲಿ ರಾಜ್ಯದಲ್ಲಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅತ್ತ ನನಗೆ ನ್ಯಾಯ ಬೇಕೇ ಬೇಕು ಎಂದು ಜೋಳದ ರೈತ ರಾಮಕೃಷ್ಣ ಅಲಿಯಾಸ ಜೋಳದ ಕಿಟ್ಟಿ ಜಮೀರ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಮುಂದಿನ ದಿನಗಳಲ್ಲಿ ರೈತ ರಾಮಕೃಷ್ಣನ ಹೋರಾಟ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.